ಧರ್ಮ ಮಾಡಿದೆ ಎಂದು ಯಮನಿನ್ನ ಬಿಡುವುದಿಲ್ಲ. ಕೂಡಿಟ್ಟು ಹಣವ ಕಟ್ಟಿದ ಮನೆಯೊಳಗೆ ನಿನಗೆ ಜಾಗವಿಲ್ಲ. ನನ್ನವಳೆಂದು ಕೈ ಹಿಡಿದು ಕರೆತಂದ ಮಡದಿ ನಿನ್ನ ಜೊತೆಗೆ ಬರುವುದಿಲ್ಲ. ಮುದ್ದಾಡಿ ಸಾಕಿದ ಮಕ್ಕಳು ನಿನ್ನ ಜೊತೆ ಬರುವರಲ್ಲ. ಪಟ್ಟೆ ಪೀತಾಂಬರ ವಸ್ತ್ರಗಳು ಪೆಟ್ಟಿಗೆಯಲ್ಲಿ ಕೂಡಿಟ್ಟವಲ್ಲ. ಜೀವ ನೀನೋಗುವಾಗ ನಿನ್ನವರ ಕಣ್ಣೀರೊಂದೇ ನೀ ಕಾಡಬೇಕಲ್ಲ. ದಿಂಬಾದಲ್ಲಿರುವ ಜೀವ ಕಂಬಸೂತ್ರ ಬೊಂಬೆಯಂತೆ. ದಿಂಬಾದಲ್ಲಿರುವ ಜೀವ ಕಂಬಸೂತ್ರ ಬೊಂಬೆಯಂತೆ. ಎಂದಿಗಾದರೊಂದು ದಿನ ಸಾವು ತಪ್ಪದೋ, ಸಾವು ತಪ್ಪದೋ. ದಿಂಬಾದಲ್ಲಿರುವ ಜೀವ ಕಂಬಸೂತ್ರ ಬೊಂಬೆಯಂತೆ. ಎಂದಿಗಾದರೊಂದು ದಿನ ಸಾವು ತಪ್ಪದೋ, ಸಾವು ತಪ್ಪದೋ. ಹುಟ್ಟುತ್ತೇನು ತರಲಿಲ್ಲ, ಸಾಯುತ್ತೇನು ಒಯ್ಯಲಿಲ್ಲ. ಹುಟ್ಟುತ್ತೇನು ತರಲಿಲ್ಲ, ಸಾಯುತ್ತೇನು ಒಯ್ಯಲಿಲ್ಲ. ಸುಟ್ಟು ಸುಟ್ಟು ಸುಣ್ಣಾದರಳು ಆಯಿತಿದೆ ಪ್ರತಿ ಕ್ಷಣ ನೋಡ್ತೀವಿ. ಹುಟ್ಟು ಸಾವು ನೋಡ್ತಾನೆ ಇದೀವಿ ಜಗತ್ತಲ್ಲಿ. ಒಂದು ದಿವಸಕ್ಕೆ ಅದೆಷ್ಟು ಜನ ಹುಡ್ತಾರೋ, ಒಂದಿನಕ್ಕೆ ಅದೆಷ್ಟು ಜನ ಸಾಯ್ತಾರೋ. ಆ ಸತ್ಯ ಗೊತ್ತು ನಮಗೆ. ಒತ್ಕೊಂಡಾಗೇನು ಹೋಗ್ಲಿಲ್ಲ, ಬಂದಾಗೇನು ತರಲಿಲ್ಲ. ಅದ್ರ ಮಧ್ಯೆ ಹಾಳಾದ ಭಾವ ಬಿಡ್ತಿಲ್ಲ. ಹೋಗೋತು 3 ಎಕರೆ ಗದ್ದೆ ತೆಗೆದು ಬಿಡ್ಬೇಕು, ನಾ ಸಾಯತ್ತಿಗೆ 4 ಮನೆ ಕಟ್ಬಿಡ್ಬೇಕು, ನನ್ನ ಮಕ್ಕಳು ಹೆಂಡ್ತಿ ಭಾಳ ಸೇಫ್ಟಿ ಆಗಿದ್ಬಿಡು. ಏನು ಸೇಫ್ಟಿ ಮಾಡಿಯಪ್ಪ, ಏನು ಸೇಫ್ಟಿ ಮಾಡ್ತಿ? ಬರಬಾರ್ದು ಕಾಯಿಲೆ ಬಂದರೆ ಅದೇ ಜಮೀನು ಮಾರಿ ನಿನ್ನ ಆಸ್ಪತ್ರೆಗೆ ಸೇರಿಸ್ತಾರೆ. ಮಗ ಕೆಟ್ಟವನಾದರೆ ತಿಥಿ ಆದ 1 ತಿಂಗಳಿಗೆ 3 ಸಲ ಅಗ್ರಿಮೆಂಟ್ ಮಾಡಿ ಮಡಗ್ತಾನೆ. ನೀನೇನು ಸೇಫ್ಟಿ ಮಾಡೋದು ಅವ್ರನ್ನ? ನಾನು ಎಲ್ಲರನ್ನೂ ಸುಭದ್ರವಾಗಿ ಇಟ್ಬಿಡ್ತೇನೆ. ಲಕ್ಷ್ಮಣನ್ನು ರಾಮನ್ನು ಬಾಲದ ಕೋಟೆ ಒಳಗೆ ಮಡಿಕ ಕೂತಿದ್ದಂತೆ ಆಂಜನೇಯ. ನಾನು ರಕ್ಷಣೆ ಮಾಡ್ಬಿಡ್ತೀನಿ ರಾಮನ್ನ ಅಂತ. ಅವನ ಮಹಿರಾವಣ ಬಂದು ನೆಲದೆಲ್ಲ ಕೊರ್ಕೊಂಡು ಹೊತ್ಕೊಂಡು ಹೊಂಟೋಗ್ಬಿಟ್ಟ ಅವ್ರ. ಹಂಗೆ ನಮ್ಮ ಜೀವನ. ನಾವ್ಯಾರನ್ನೂ ಕೂಡ ಸೇಫ್ಟಿ ಮಾಡಿ ಇಟ್ಬಿಟ್ರೆ, ನಾನು ಆಸ್ತಿ ಮಾಡಿ ಇಟ್ಬಿಟ್ರಲ್ಲ, ನನ್ನ ಮಕ್ಕಳು ಚೆನ್ನಾಗಿರ್ತಾರೆ. ಅದಕ್ಕೆ ಹುಟ್ಟುತ್ತೇನು ತರಲಿಲ್ಲ, ಸಾಯುತ್ತೇನು ಒಯ್ಯಲಿಲ್ಲ. ಸುಟ್ಟು ಸುಟ್ಟು ಸುಣ್ಣಾದರಳು ಆಯಿತಿ ದೇಹ, ಆಯಿತಿ ದೇಹ. ಹೊಟ್ಟೆ ಬಲು ಕೆಟ್ಟದ್ದೆಂದು ಎಷ್ಟು ಕಷ್ಟಪಟ್ಟೆಯ ಪ್ರಾಣಿ. ಹೊಟ್ಟೆ ಬಲು ಕೆಟ್ಟದ್ದೆಂದು ಎಷ್ಟು ಕಷ್ಟ ಮಾಡಿದರು. ಬಿಟ್ಟು ಹೋಗುವಾಗ ಗೇಣು ಬಟ್ಟೆ ಕಾಣದೋ, ಬಟ್ಟೆ ಕಾಣದೋ. ನೋಡಿ, ವೆಂಕಟೇಶಣ್ಣ ಕೂಡಿಟ್ರು ಹಣ ಅಂತ 5,000 ಕೈ ಕೊಟ್ಟು ಕಳಿಸಿವ. ವಸ್ತುನ್ ಬಟ್ಟೆ ಉಡ್ಸ್ಬಿಟ್ಟು ಅರ್ಧ ಹಾಕ್ಬಿಟ್ಟು ಕಳಿಸಿರೋದು ನಾವು. ಬಿಟ್ಟು ಹೋಗುವಾಗ ಗೇಣು ಬಟ್ಟೆ ಕಾಣದೋ. 1 ಗ್ರಾಮ್ ಚಿನ್ನ ಬಿಡೋದಿಲ್ಲ ದೇಹದ ಮೇಲೆ. ನಮ್ಮ ಸ್ನೇಹಿತ ಹೆಂಡತಿ ತುರೋಗ್ಬಿಟ್ಟಿದ್ಲು ಮೊನ್ನೆ. ಹೋಗಿದ್ದೆ, ಅಳ್ತಾವನ್, ಬಾಪ ಉಮೇಶ್ ಬಾರೋ, ನೋಡಪ್ಪ ನನ್ನ ಮನೆ ಹಿಂಗೆ ಆಗೋಯ್ತಲ್ಲೋ, ನನ್ನ ಮನೆ ಮಹಾಲಕ್ಷ್ಮಿ ಹೆಂಗೆ ಹೊಂಟೋದ್ಲು ನೋಡೋ, ಹೆಂಗೆ ಮನ್ಗವಳು ನೋಡೋ. ಬಡತನ ಕಿತ್ಕ ತಿಂತಿದ್ಕನೋ, ಮದುವೆ ಮಾಡ್ಕೊ ಬಂದ್ಮೇಲೆ ನನ್ನ ಮನೆ ಐಶ್ವರ್ಯ ಉಕ್ಬಿಡ್ತು.
ಅವಳು ಮದುವೆ ಮಾಡ್ಕೊಂಡ್ಮೇಲೆ 4 ಎಕರೆ ಗದ್ದೆ ತಗೊಂಡೆ, 3 ಮನೆ ಕಟ್ತೆ, 3 ಮಕ್ಳು ಮದುವೆ ಮಾಡಿದೆ, 1.5 kg ಚಿನ್ನ ಮಾಡಿಸ್ತೆ, 5 kg ಬೆಳ್ಳಿ ಮಾಡಿಸ್ತೆ, 3 ಕಾರು ತಂದೆ. ಚೇರ್ಮನ್ ಆದ್ನಲ್ಲೋ ಅವಳೇ ಹೊಂಟೋದ್ಮೇಲೆ ಮನೆ ಯಾಕೆ, ಮಠವೇ ಯಾಕೆ, ಆಸ್ತಿ ಯಾಕೆ, ಒಡವೆ ಯಾಕೆ, ವಸ್ತ್ರವೇ ಯಾಕೆ, ಥೂ ನಂದೊಂದು ಜನ್ಮ. ಅಲ್ಲೊಂದು ಹುಡುಗ ನಿಂತಿದ್ದ, ನಟರಾಜ ಬಾಯ್ಲಿ ಅಂದ. ಏನಣ್ಣ ಅಂದ. ಇದು ಆ ಮೂಗ್ಬಟ್ಟು ಬಿಚ್ಕೊಬಿಟ್ರಪ್ಪ, ಬೆಂಕಿಗೆ ಹಾಕಿಬಿಟ್ಟರು ಅಂತ. ಮನೆ ಮಠ ಏನು ಬೇಡವಂತೆ, 3 ಗ್ರಾಮ್ ಚಿನ್ನ ಬೇಯಿಸ್ಬಿಡ್ತಾರೆ ಅಂತ ಯೋಚನೆ ಬಂದು ಕೂತ್ಗೆ ಮ್ಯಾಕೆ ನಮ್ಮ ಜೀವನ. ಅದಕ್ಕೆ ಮಹನೀಯರು ಜ್ಞಾನಿಗಳು ಹೇಳ್ತಾರೆ ಬಂಧುಗಳೇ, 10-8 ಲಕ್ಷ ಗಳಿಸಿ ಮತ್ತೆ ಸಾಲದೆಂದು ಬರರ, 10-8 ಲಕ್ಷ ಗಳಿಸಿ ಮತ್ತೆ ಸಾಲದೆಂದು ಬರರ, ಅರ್ಥಕ್ಕಾಗಿ ಆಸೆ ಪಟ್ಟು ನ್ಯಾಯ ಮಾಡುವರೋ, ಸುಳ್ಳು ನ್ಯಾಯ ಮಾಡುವರೋ, ಬಿದ್ದ ಬೆಳಸು ತನ್ನದ್ದೆಂಬೋ ವ್ಯರ್ಥ ಚಿಂತೆ ಮಾಡಿ ಬರಿದೆ, ಬಿದ್ದ ಬೆಳಸು ತನ್ನದ್ದೆಂಬೋ ವ್ಯರ್ಥ ಚಿಂತೆ ಮಾಡಿ ಬರಿದೆ, ಸತ್ತು ಹೋದ ಮೇಲೆ ಅರ್ಥ ಯಾರಿಗಾವುದೋ, ಯಾರಿಗಾವುದೋ. ಕಟ್ಬಿಟ್ರೆ ಆಗ್ಲಿಲ್ಲ, ಆ ಸಂತೋಷ ನೋಡಕ್ಕೆ ಬಿಡ್ಬೇಕಲ್ಲ ದೇವರು. ಚಾಮರಾಜನಗರ ಜಿಲ್ಲೆ ಯಳಂದೂರು ತಾಲೂಕು ರೇಚಂಬಳ್ಳಿ ಎನ್ನುವುದು ಒಂದು ಗ್ರಾಮ. ಅಲ್ಲಿ ನಂಜುಂಡಸ್ವಾಮಿ ಅಂತ ಒಬ್ಬರು ಪಾಪ ಹಾಲು ಮತದ ಜನಾಂಗದ ನಾಯಕರು. ಅವರು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಮಹಾದ್ವಾರ ಕಟ್ಸಿದ್ರು ಪಾಪ ಅವ್ರ ಊರಲ್ಲಿ. 6 ತಿಂಗಳು ಮೊದಲೇ ನಂಗೆ ಫೋನ್ ಮಾಡಿದ್ರು, ಅದು ಉದ್ಘಾಟನೆಗೆ ನೀವು ಆಡ್ಬೇಕು ಸ್ವಾಮಿ, ನಮ್ಮೂರಿಗೆ ಬಂದು ನಂಗೆ ಭಾಳ ಆಸೆ ಕರೆಸ್ಬೇಕು ಅಂತ ನಂಜುಂಡಸ್ವಾಮಿ ಅಂತ ಅವ್ರ ಹೆಸರು, ರೇಚಂಬಳ್ಳಿ ಗ್ರಾಮ. ಆಯ್ತು ಸರ್ ಅಂದೆ. ತಿಂಗಳಿಗೆ 3 ಸಲ ಫೋನ್ ಮಾಡೋರು, ಚೆನ್ನಾಗಿ ಆಡ್ಬೇಕು ಸ್ವಾಮಿ, ಚೆನ್ನಾಗಿ ಆಡಬೇಕು, ನೀವು ನಮ್ಮ ಭಾಗಕ್ಕೆ ಬಂದಿಲ್ಲ, ನಮ್ಮೆಲ್ಲ ಜನಗಳ ಸಂತೋಷ ಪಡಬೇಕು, ಕನಕದಾಸರ ಪದ ಆಡಬೇಕು, ರಾಯಣ್ಣನ ಪದ ಆಡಬೇಕು, ಮಾದೇಶ್ವರನ ಪದ ಆಡಬೇಕು, ಸಿದ್ದಪ್ಪಾಜಿ ಆಡಬೇಕು ಅಂತ ಅಭಿಮಾನದಲ್ಲಿ ಕರೆಸಿದ್ರು. ನಮ್ಮ ತಂಡ ಅಲ್ಲಿಗೆ ಹೋದ್ರೆ ಅವ್ರಿಗೆ ಏನು ಆನಂದವೋ, ಭಾಳ ಸಂತೋಷ ಅವ್ರಿಗೆ. ನಾಳೆ ಉದ್ಘಾಟನೆ ಬೆಳಗ್ಗೆ, ಇವತ್ತು ಸಂಜೆ ನಮ್ಮ ಕಾರ್ಯಕ್ರಮ. ಎಲ್ಲ ಊಟ ಮಾಡಿಸಿದ್ರು. ನಿಮ್ಗೇನು ಬೇಕು ಸ್ವಾಮಿ, ಸಮಯ ಕಮ್ಮಿ ನನಗೆ, ನಾನು ರಾತ್ರಿಯೆಲ್ಲ ಆಡೋದಿಲ್ಲ ಸ್ವಾಮಿ, ಒಂದು 3 ಗಂಟೆ ಟೈಮ್ ಆಡ್ತೀನಿ ಅಂದರೆ, 1 ಗಂಟೆ ಆಡಪ್ಪ ನೀನು, 1 ಗಂಟೆ ಆಡು ಸಾಕು, ನಮ್ಗೆ ಆಡ್ಬೇಕಷ್ಟೇ. ಎಲ್ಲ ರೆಡಿ ಮಾಡ್ದೋ, ವಾದ್ಯ ಸ್ಟೇಜ್ ಮೇಲೆ ಕೂತ್ಕೊಂಡೆ, ಒಂದು ಪ್ರಾರ್ಥನೆ ಆಡಿದೆ. ಸ್ಟೇಜ್ ಮೇಲೆ ಬಂದು ಹೂನಾರ ಹಾಕ್ಬಿಟ್ಟು ಕೆಳಕ್ಕೆ ಹೋಗಿ ಕೂತ್ಕೊಂಡವ್ರು ಮ್ಯಾಕ್ ಕೇಳಲೇ ಇಲ್ಲ. ನಾಲ್ಗೆ ಕಚ್ಚಿದ್ರು, ನೊದ್ಲೆ ಸುರೀತು, ನಿಲ್ಸ್ರಪ್ಪ ಅಂದರು. ಪಕ್ಕದಲ್ಲೇ ಒತ್ಕೊಂಡು ಓಡೋದ್ರು ಆಸ್ಪತ್ರೆಗೆ, ಅಲ್ಲಿಂದ ಫೋನ್ ಮಾಡಿದ್ರು ಸತ್ತೇ ಹೋದ್ರು ಅಂತ. ಎಷ್ಟು ಚಂದ ಕಟ್ಟಡ ಕಟ್ಸಿ, ಎಷ್ಟು ಮಹದ್ವಾರ ಕಟ್ಸಿ, ಎಷ್ಟು ಚೆನ್ನಾಗಿ ಕರೆಸಿ ಅನ್ನ ಹಾಕ್ಬೇಕು ಅಂತ ಆಸೆ ಇಟ್ಟು ಮನುಷ್ಯನ ಭಗವಂತ ಉದ್ಘಾಟನೆ ನೋಡಕ್ ಬಿಡ್ಲಿಲ್ಲಲ್ರಿ. ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಗೊತ್ತಾ ನಾವು ಈ ಜೀವನ. ನಾವೆಲ್ಲ ಕರ್ತವ್ಯ ಪಜ್ಞರಷ್ಟೇ. ಬೆಳಿ ಯೋಗ್ಯತೆ ಇದೆ, ಅನುಭವಿಸು, ತಿನ್ನು ಯೋಗ್ಯತೆ ನನಗೆ ಕೊಟ್ಟವನ. 10 ಎಕರೆ ತುಂಬ ಭತ್ತ ಬೆಳೆದ್ಬಿಟ್ರೆ ಏನ್ ಬಂತು, ಶುಗರ್ ಬಂದ್ರೆ ಅನ್ನ ತಿನ್ನಂಗಿಲ್ಲ. ಮನೆ